ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸೋಮಗುದ್ದು, ಚಿತ್ರನಾಯಕನಹಳ್ಳಿ, ಗಂಜಗುಂಟೆ, ಹೊಟ್ಟೆಪ್ಪನಹಳ್ಳಿ, ಪಲ್ಲವಗೆರೆ ಹಾಗೂ ದುರ್ಗಾವರ ಗ್ರಾಮಗಳ 9 ರೈತರ 25 ಎಕರೆ ಈರುಳ್ಳಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಯರ್ರಿಸ್ವಾಮಿ ಎಂಬುವರ ಖಾಸಗಿ ಗೊಬ್ಬರದ ಅಂಗಡಿಯಿಂದ ತಂದ ಔಷಧಿಯನ್ನ ಸಿಂಪಡಿಸಿದ ಕೇವಲ 3 ದಿನದಲ್ಲೇ 70 ದಿನಗಳ ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗಿದೆ. ಒಂದು ಕಡೆ ಮಳೆಯಿಲ್ಲದೆ ಸಂಕಷ್ಟದಲ್ಲಿದ್ದ ರೈತರಿಗೆ ಈಗ ಕಳಪೆ ಔಷಧಿಯ ಮಾರಾಟ ದೊಡ್ಡ ಪೆಟ್ಟು ನೀಡಿದೆ. ಕೊಳರಾಗ ಬಂದ್ರೆ ಬೇರಿಂದ ಬರಬೇಕು ನೋಡಿ ಏನಾಗಿಲ್ಲ ಒಂದು ಬೇರ್ ನೋಡ್ರಿ ಇದ್ರಾಗ ಏನಾಗೈತೆ ಗಾಳಿಗೆ ಹೋಗ್ಬಿಡೋದು ಒಂದು ಹನಿ ಡ್ರಾಪ್ ಎಲ್ಲೆಲ್ಲಿ ನೀರು ನಂತರ ಓಟಿ ತಿಪ್ಪೇಸ್ವಾಮಿ ಮಾತನಾಡಿ, ಕಳಪೆ ಗೊಬ್ಬರ ಮತ್ತು ಔಷಧಿ ಮಾರಾಟ ಮಾಡಿರುವ ಅಂಗಡಿ ಮಾಲೀಕನಿಗೆ ತಕ್ಷಣವೇ ಶಿಕ್ಷೆಯಾಗಬೇಕು. ತಲಾ 20 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿರುವ ರೈತರಿಗೆ ಕಳಪೆ ಔಷಧಿ ಮಾರಿದ ಅಂಗಡಿಯವನೇ ತಕ್ಷಣ ಪರಿಹಾರ ನೀಡಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಕಳಪೆ ಔಷಧಿ ಹಾವಳಿ ಹೆಚ್ಚಾಗುತ್ತಿದ್ದು, ತಾಲೂಕು ಆಡಳಿತ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಎಸ್ ರವಿ ಮಾತನಾಡಿ, ನಾನು ಕಳೆದ 20 ವರ್ಷಗಳಿಂದ ಈರುಳ್ಳಿ ಬೆಳೆಯುತ್ತಿದ್ದೇನೆ. ಎಂದೂ ಈ ರೀತಿ ನಷ್ಟವಾಗಿರಲಿಲ್ಲ. 3 ಎಕರೆಗೆ 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೆ. ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದ್ದ ಸಮಯದಲ್ಲಿ ಯರ್ರಿಸ್ವಾಮಿ ಅಂಗಡಿಯ ಔಷಧಿ ಹೊಡೆದು ಇಡೀ ಬೆಳೆ ನಾಶವಾಗಿದೆ. ನಮಗೆ ಸೂಕ್ತ ಪರಿಹಾರ ಸಿಗಲೇಬೇಕು. ಮತ್ತೆ 3 ಎಕರೆ ಬಿತ್ತನೆ ಮಾಡಿದ್ವಿ. ನಾವು 20 ವರ್ಷದಟ್ಟು ಈರುಳ್ಳಿ ಬೆಳೀತಾ ಇದ್ವಿ. ಈರುಳ್ಳಿ ಬೆಳೆದ್ರೆ ನಾವು ಪ್ರತಿ ವರ್ಷ 700ರಿಂದ 800 ಪ್ಯಾಕೆಟ್ ಈರುಳ್ಳಿ ಬೆಳೀತಾ ಇದ್ವಿ. ನಾವು ಈ ವರ್ಷ ಸ್ವಲ್ಪ ರೇಟು ಚೆನ್ನಾಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಯರ್ರಿಸ್ವಾಮಿ ಫರ್ಟಿಲೈಸರ್ಸಲ್ಲಿ ಹೋಗಿ ಕೆಮಿಕಲ್ ತಗೊಂಬಂದು ಹೊಡೆದ್ವಿ. ಹೊಡೆದು 5-6 ದಿನದಲ್ಲಿ ಅದು ಫುಲ್ ಕೆಂಪಗಾಗಿ ನೆಲಕ್ಕೆ ಸಮ ಹೋಗ್ಬಿಡುತ್ತೆ. ಅದರಲ್ಲಿ ಏನೂ ಸಿಗಲ್ಲ, ಏನೂ ಕಿತ್ಕೊಂಬಂಗಿಲ್ಲ. ಅದು ನಾವು ಈಗ 3 ಎಕರೆಗೆ 2 ಲಕ್ಷ ಹಂಗೆ ಖರ್ಚು ಮಾಡಿದ್ವಿ. ಈಗ 6 ಲಕ್ಷ ಖರ್ಚಾಗೈತೆ. ಮತ್ತು ಈಗ ಪರಿಹಾರ ಏನಿದ್ರು ನೀವೇ ತೋರಿಸ್ಬೇಕು ಅಧಿಕಾರಿಗಳಿಗೆ ಅಂತ ಹೇಳೋಕ್ಕೆ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಕೆಮಿಕಲ್ ತಂದು ಹೊಡೆದ್ವಿ. ಹೊಡೆದ 8 ದಿನಕ್ಕೆ ನೆಲ ಸಮ ಆಗಿದೆ. ಈ ವರ್ಷ ಸ್ವಲ್ಪ ಈ ರೇಟೂ ಚೆನ್ನಾಗಿದೆ. ಇರೋದ್ರಿಂದ ಈಗ ನೋಡಿರಿ, ನಮ್ಮ ಈಗ 800 ಪ್ಯಾಕೆಟ್ ಈರುಳ್ಳಿ ಆಗೋದು. ಈ ರೇಟಿನಲ್ಲಿ ಒಂದು 20 ಲಕ್ಷ ಈರುಳ್ಳಿ ಆಗೋದು. ಈಗ ಈ ವರ್ಷ 5-6 ವರ್ಷದಟ್ಟು ಏನು ರೇಟೂ ಇರಲಿಲ್ಲ. ಈ ವರ್ಷ ಸ್ವಲ್ಪ ರೇಟು ಇದೆ. ಈಗ ನೋಡಿರಿ, ಹಿಂಗಾಗ ನಾವು ಏನು ಮಾಡಬೇಕು ಇದಕ್ಕೆ ಅಂಗಡಿಯವರು ಮತ್ತು ಕಂಪ್ನಿಯವರೇ ಹೊಣೆ, ಇದಕ್ಕೆ ಸಂಪೂರ್ಣ ಅವರೇ ಹೊಣೆ. ಏನಂದರೆ ನಾವು ಈಗ ನೋಡಿ ವಿಷಾನ ಕುಡಿಬೇಕಾ ಏನೇನು ಮಾಡ್ಕೊಂಡು ನೀವೇ ನಾವು ಈಗ ಜಮೀನಿಗೆ ಹಾಕ್ಬಿಟ್ಟಿದ್ವಿ. ಈಗ ಏನಿದ್ರು ನೀವೇ ನಮಗೆ ನ್ಯಾಯ ಕೊಡಿಸಬೇಕು. ನಿಮ್ಮ ಹೆಸರು? ರವಿ ಅಂತ. ನಮ್ಮ ಹೆಸರು ಸೋಮಗುತ್ತು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರಕಾಶ್ ಕೇರೂರ್ ಹಾಗೂ ಡಾಕ್ಟರ್ ಓಂಕಾರಪ್ಪ ಅವರು ಜಮೀನುಗಳನ್ನು ಪರಿಶೀಲಿಸಿದ್ದು, ಔಷಧಿ ಸಿಂಪಡಣೆಯಿಂದಲೇ ಬೆಳೆ ನಷ್ಟವಾಗಿದೆ ಎಂದು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಮಾದರಿಯನ್ನ ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿ ಬಂದ ಬಳಿಕ ಕಳಪೆ ಔಷಧಿ ಮಾರಾಟ ಮಾಡಿದ ಮಾಲೀಕರೇ ರೈತರಿಗೆ ಪರಿಹಾರ ನೀಡಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 5-6 ದಿವಸದಲ್ಲಿ ಸಂಪೂರ್ಣ ಹೊಲ ಎಲ್ಲ ಕಂಪ್ಲೀಟ್ ವಾಸನೆ ಹಿಡಿದು ಹೋಗ್ಬಿಟ್ಟಿದೆ. ಹೊಳತು ಅದು ಎಂಥ ಔಷಧಿ ಕೊಟ್ಟನೋ ಪುಣ್ಯಾತ್ಮ ಗೊತ್ತಿಲ್ಲ, ಅದು ಯಾವ ಪ್ರೊಡಕ್ಷನ್ ಮಾಡಿದ್ನೋ ಗೊತ್ತಿಲ್ಲ. ಟೋಟಲಿ ಆಗಿ ಇವತ್ತು ಆ ರೈತರು ವಿಷ ಕುಡಿಬೇಕು, ಉರುಳಾಕ್ಯಬೇಕು, ಒಂದು ಅರ್ಥ ಆಗ್ತಿಲ್ಲ. ಇವತ್ತು ಮಾರ್ಕೆಟ್ ರೈಸ್ ಇದೆ. ಇವತ್ತು ಮಾರ್ಕೆಟು ಇವತ್ತೇನು 18ನೇ ತಾರೀಕು ಆಗಸ್ಟ್, ಇವತ್ತು ಸುಮಾರು 5,200 ರೂಪಾಯಿ ಒಂದು ಕ್ವಿಂಟಲ್ ಮಾರ್ಕೆಟ್ ನಡೀತಾ ಇದೆ. ಇವತ್ತು ಅದು ಕಮ್ಮಿ ಅಂದರೆ 800-900 ಪ್ಯಾಕೆಟು, ಅಂದರೆ ಸುಮಾರು 450ರಿಂದ 500 ಕ್ವಿಂಟಲ್ಲು ಈರುಳ್ಳಿ. 500 ಕ್ವಿಂಟಲ್ ಅಂದರೆ ಈಗ 5-25 ಸುಮಾರು 25 ಲಕ್ಷ ರೂಪಾಯಿ ಇವತ್ತು ಅವನಿಗೆ ಆದಾಯ ಹೋಗಿದೆ. ಈ ಒಂದು ಪ್ಲಾಟಿಂದ ಇಷ್ಟ ಆದರೆ ಇನ್ನೂ 8-10 ಜನ ಇದ್ದಾರೆ ರೈತರು. ಅವ್ರ ಪರಿಸ್ಥಿತಿನೂ ಸೇಮ್ ಆಸ್ ಇಟ್ ಈಸೇ. ಹಿಂಗಾದರೆ ಹೆಂಗೆ ರೈತರು ಬದುಕೋದು ಹೆಂಗೆ, ಬಾಳೋದು ಹೆಂಗೆ, ಅವ್ರ ಪರಿಸ್ಥಿತಿ ಹೆಂಗೆ, ಅವ್ರ ಮುಂದಿನ ಜೀವನ ನಡೆಸೋದು ಹೆಂಗೆ, ಮಕ್ಕಳ ವಿದ್ಯಾಭ್ಯಾಸ ಏನು, ಆಸ್ಪತ್ರೆ ಏನು, ಇದಕ್ಕೆ ಹಾಕಿರೋ ಖರ್ಚೇನು, ಇವನ್ನೆಲ್ಲ ಆಲೋಚನೆ ಮಾಡಿದರೆ ಆ ರೈತ ಹೆಂಗೆ ಜೀವ ಹಿಡ್ಕೊಂಡಿದ್ದಾನಂತದ್ದೇ ನಮಗೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತದೆ.
ಇಲ್ಲಿ ಒಂದು ಕಡೆ ಪ್ರಕೃತಿ, ಇನ್ನೊಂದು ಕಡೆ ಸರ್ಕಾರಗಳು ಮಾಡ್ತಕ್ಕಂಥ ಮಾರಕವಾದ ಕಾನೂನುಗಳು ಮತ್ತು ಅಧಿಕಾರಿಗಳ ಒಂದು ಬಿಗಿ ಹಿಡಿತ ಇಲ್ದಲ್ಲಿ ಈ ಅಂಗಡಿಯವರು ಯಾವ್ಯಾವ ಬೇಕಾದರೂ ಎಂತೆಂಥದ್ದು ಬೇಕಾದರೂ ಮಾರಾಟ ಮಾಡಿ ಇವತ್ತು ರೈತರನ್ನ ಕೊಲೆ ಮಾಡೋದು, ಪರೋಕ್ಷವಾಗಿ ರೈತರನ್ನ ಇವತ್ತು ಒಂದು ಏನು ವ್ಯವಸ್ಥೆ ಇದೆ ಅದೇ ಕೊಲೆ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಆದ್ದರಿಂದ ದಯಮಾಡಿ ನಾನೊಂದು ಹೇಳ್ತೇನೆ, ನೀವು ಲ್ಯಾಬು ಗೀಬು ನಾವು ಅಲ್ಲಿ ಕಳಿಸ್ತೀವಿ ಇಲ್ಲಿ ಕಳಿಸ್ತೀವಿ, ಕೆಮಿಕಲ್ ಅಲ್ಲಿ ಟೆಸ್ಟ್ ಮಾಡಿಸ್ತೀವಿ ಇಲ್ಲಿ ಟೆಸ್ಟ್ ಮಾಡಿಸ್ತೀವಿ ಅಂದರೆ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಇವತ್ತು ವ್ಯವಸ್ಥೆಗಳು ಅಷ್ಟು ಪಾರದರ್ಶಕವಾಗಿಲ್ಲ. ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ತೀವಿ, ದಿನನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ಏನಾಗ್ತದೆ ಏನಿಲ್ಲ ಅಂತಕ್ಕಂಥ ವಾತಾವರಣ ಎಲ್ಲರಿಗೂ ಗೊತ್ತಿದೆ. ಇದು ಓಪನ್ ಸೀಕ್ರೆಟ್, ಇದ್ರಾಗೇನು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನಿಲ್ಲ. ಇವತ್ತು ಲ್ಯಾಬಿಗೆ ಕಳಿಸ್ತೀವಿ ಅಂತ ಹೇಳ್ತೀರಾ, ಲ್ಯಾಬಲ್ಲಿ ಯಾರೋ ವಿಜ್ಞಾನಿ ಟೆಸ್ಟ್ ಮಾಡ್ತಾನೆ, ಇಲ್ಲ ಅದೇನೋ ಕೆಮಿಕಲ್ ಜಾಸ್ತಿ ಆಯಿತು ಅಥವಾ ಯಾವ ಡೋಸೇಜ್ ಜಾಸ್ತಿ ಮಾಡಿದ ಅಥವಾ ಇನ್ನೊಂದೇನೋ ಮಾಡಿದ ಅವ್ನು ಅಡಿಯೋ ರೀತಿ ಏನೇನೋ ಒಂದು ಕಾರಣ ಕೊಟ್ಬಿಟ್ಟು ಸಬು ಬೇಡಿ ರೈತರಿಗೆ ಟೋಪಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಭಾಳಷ್ಟು ಕಾಣುತ್ತೆ. ಆದ್ದರಿಂದ ನಾನು ಹೇಳ್ತೇನೆ, ಇವತ್ತು ಇದೇ ಪ್ಲಾಟ್ ಇವತ್ತೇನು ಔಷಧಿಗಳು ನಾಶ ಆಗಿದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲಾಟ್ ಇದೆ. ಔಷಧಿ ಏನು ಆ ಕೆಮಿಕಲ್ ಯೂಸ್ ಮಾಡದಿರ್ತಕ್ಕಂಥ ಇನ್ನೊಂದು ಪ್ಲಾಟ್ ಇದೆ. ಆ ಪ್ಲಾಟಲ್ಲಿ ಒಂದು ಮಡಿಗೆ ಏನು ನಿಮ್ಮ ವಿಜ್ಞಾನಿಗಳು ಬರಲಿ, ಅಧಿಕಾರಿಗಳು ಬರಲಿ, ವ್ಯವಸ್ಥೆಯಲ್ಲಿ ಯಾರ್ಯಾರು ಭಾಗವಹಿಸಿದರೆ ಎಲ್ಲ ಅಂಗಡಿಯವರು ಬರಲಿ, ಅವನು ಯಾರು ಆ ಕಂಪ್ನಿಯೂ ಬರಲಿ, ಎಲ್ಲರೂ ಸೇರ್ಕೊಂಡು ಅದೇ ಏನು ಕೆಮಿಕಲ್ ಹೊಡೆದಿದ್ದೀವಿ ಅದೇ ಕೆಮಿಕಲನ್ನು ಇನ್ನೊಂದು ಚೆನ್ನಾಗಿ ಎಲ್ಲರ ಸಮ್ಮುಖದಲ್ಲಿ ಪ್ರಾಯೋಗಿಕವಾಗಿ ಮಾಡೋಣ. ಅದು ಏನು ಆಗಲಿಲ್ಲ ಅಂತ ಹೇಳಿದರೆ ಒಂದು ನಾವು ರೈತರು ನಾವು ಒಪ್ಕೊಂಡ್ಬಿಡ್ತೀವಿ, ನಮ್ಮದೇ ಫಾಲ್ಟ್ ಬಿಡೋದು. ಇದು ಅಕಸ್ಮಾತ್ ಅದು ಹಿಂಗೆ ಆದರೆ ಇವತ್ತೇನು ನಷ್ಟ ಆಗಿದೆ ಅದು 100 ಭಾಗ ಏನು ಅವ್ರಿಗೆ ಬರಬೇಕಾಗಿತ್ತು ಲಾಭ, ಆ ಸಂಪೂರ್ಣ ಯಾರು ಹೊಣೆಗಾರ ಆಗ್ತಾರೆ, ಅಂಗಡಿಯಾರು ಆಗ್ತಾರೋ ಅಥವಾ ಕಂಪ್ನಿ ಆಗ್ತಾರೋ ಅಥವಾ ಸರ್ಕಾರ ಆಗುತ್ತೋ, ಇದನ್ನು ಯಾರು ಹೊಣೆ ಬರ್ತಾರೆ ಅಂತಕ್ಕಂಥದ್ದನ್ನು ಅಲ್ಲೇ ತೀರ್ಮಾನ ಮಾಡಿ ಆ ರೈತರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು.